ಹಾಯ್ ಫ್ರೆಂಡ್ಸ್, ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ಸಿವಿಲ್ ಸರ್ವಿಸಸ್ ಆಸ್ಪಿರೆಂಟ್ಸ್ಗಳಿಗೆ ಒಂದು ಅನೌನ್ಸ್ಮೆಂಟ್. ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಫಾರ್ಮ್ಯಾಟ್ನಲ್ಲಿ ಹೊಸ UPSC ಮತ್ತು KPSC ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಅದರಲ್ಲೂ ಮುಖ್ಯವಾಗಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಓರಿಯೆಂಟ್ ಆದಂತಹ ಈ ಕೋರ್ಸಸ್ಗಳನ್ನು ಡಿಸೈನ್ ಮಾಡಲಾಗಿದ್ದು, ಮೇನ್ಸ್ ಕ್ಲಿಯರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮಾಕ್ ಇಂಟರ್ವ್ಯೂಗಳನ್ನು ಕೂಡ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರುವಂತಹ ಎಲ್ಲ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಹಂಪಿ ನಗರ ಪೋಸ್ಟ್ ಆಫೀಸ್ ಹತ್ತಿರದ ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ಈ ಕೆಳಗೆ ನೀಡಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಈ ಇಸ್ರೋದಿಂದ ಲಾಂಚ್ ಮಾಡಲಾದಂತಹ ಚಂದ್ರಯಾನ 3 ಮಿಷನ್ ಯಶಸ್ವಿಯಾಗಿದ್ದು, ಚಂದ್ರನ ಅಂಗಳದಲ್ಲಿ ಈ ಚಂದ್ರಯಾನ 3 ಮಿಷನ್ನಿಂದ ಲಾಂಚ್ ಮಾಡಲಾದಂತಹ ವಿಕ್ರಮ್ ಅನ್ನೋ ಹೆಸರಿನ ಈ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗನ್ನು ಮಾಡುವುದರಲ್ಲಿ ಯಶಸ್ವಿಯಾಗಿದೆ. ಈ ಸಾಧನೆಯನ್ನು ಮಾಡಿದಂತಹ 3 ಪ್ರಮುಖ ರಾಷ್ಟ್ರಗಳು ಜಗತ್ತಿನಲ್ಲಿ ಈ ಅಮೆರಿಕ, ರಷ್ಯಾ ಮತ್ತು ಚೀನಾಗಳ ನಂತರ ಈ ಸಾಧನೆ ಮಾಡಿದಂತಹ 4ನೇ ರಾಷ್ಟ್ರವಾಗಿ ಭಾರತ ಗುರುತಿಸಿಕೊಂಡಿದೆ. ಅದೇ ರೀತಿಯಾಗಿ ಈ ಚಂದ್ರನ ದಕ್ಷಿಣ ಧ್ರುವವನ್ನು ಲ್ಯಾಂಡಿಂಗ್ ಮಾಡಿದಂತಹ ರಾಷ್ಟ್ರ ಯಾವುದು ಅಂತಂದರೆ ಭಾರತ ಮೊದಲನೇ ರಾಷ್ಟ್ರವಾಗಿ ಗುರುತಿಸಿಕೊಳ್ತಾ ಇದೆ. ಸೊ ಹೀಗಾಗಿ ಈ ಇಸ್ರೋ ತಂಡಕ್ಕೆ ಮತ್ತು ಭಾರತೀಯರು ಎಲ್ಲ ಒಂದು ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ T20 ವಿಶ್ವಕಪ್ಪನ್ನು ಎಷ್ಟು ಬಾರಿ ಗೆದ್ದುಕೊಂಡಿದೆ? ICC T20 ವರ್ಲ್ಡ್ ಕಪ್ಪನ್ನು ಎಷ್ಟು ಬಾರಿ ಗೆದ್ದುಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4, ಒಮ್ಮೆಯೂ ಇಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. 2009ರಿಂದ 8 ಆವೃತ್ತಿಗಳನ್ನು ಕಂಪ್ಲೀಟ್ ಮಾಡಿದಂತಹ ಈ ICC ಮಹಿಳಾ T20 ವಿಶ್ವಕಪ್ನಲ್ಲಿ ಭಾರತ ಒಮ್ಮೆಯೂ ಕೂಡ ಈ ಕಪ್ಪನ್ನು ಗೆದ್ದುಕೊಂಡಿಲ್ಲ. ಆಸ್ಟ್ರೇಲಿಯಾ 2009ರಿಂದ ಈ 8 ಆವೃತ್ತಿಗಳಲ್ಲಿ 6 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು, ನಂತರ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ಗಳು 2 ಬಾರಿ ಈ ಒಂದು ವಿಶ್ವಕಪ್ಪನ್ನು ಗೆದ್ದುಕೊಂಡಿವೆ. ಭಾರತೀಯ ಮಹಿಳಾ ತಂಡ ಒಮ್ಮೆಯೂ ಕೂಡ ಈ T20 ICC ವರ್ಲ್ಡ್ ಕಪ್ಪನ್ನು ಗೆದ್ದುಕೊಂಡಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಅದೇ ರೀತಿಯಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮ್ಯಾನ್ ಹೋಲ್ಗಳನ್ನು ಸ್ವಚ್ಛ ಮಾಡುವಂತಹ ಉದ್ದೇಶದಿಂದ ರೋಬೋಟ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕೇರಳ, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಕರ್ನಾಟಕ ಅಥವಾ ಆಪ್ಷನ್ 4 ಗುಜರಾತ್ ಅಂತ ನೀಡಲಾಗಿದ್ದು, ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಡ್ರೈನೇಜ್ ಪೈಪ್ಗಳನ್ನು ಮೇಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಈ ಮ್ಯಾನ್ ಹೋಲ್ಗಳನ್ನು ರೂಪಿಸಲಾಗಿರುತ್ತದೆ, ನಿರ್ಮಾಣ ಮಾಡಲಾಗುತ್ತದೆ. ಸೊ ಇವುಗಳನ್ನು ಸ್ವಚ್ಛಗೊಳಿಸುವಂತಹ ಉದ್ದೇಶದಿಂದ ರೋಬೋಟ್ಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಯಾವ ರಾಜ್ಯದಿಂದ ಈ ಒಂದು ಪ್ರಯತ್ನವನ್ನು ಮಾಡಲಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ UPSC KPSC ಆಸ್ಪಿರೆಂಟ್ಸ್ಗಳಿಗೆ ಒಂದು ಹೊಸ ಅನೌನ್ಸ್ಮೆಂಟ್. ಏನು ಅಂತಂದರೆ, ಸೆಪ್ಟೆಂಬರ್ 5ನೇ ತಾರೀಕಿನಿಂದ KAS ಮತ್ತು IAS ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಈ ಹೊಸ ಬ್ಯಾಚ್ಗಳಿಗೆ ತರಬೇತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಪ್ರತಿ ಸಬ್ಜೆಕ್ಟ್ಸ್ನಲ್ಲೂ ಸ್ಪೆಷಲೈಸೇಷನನ್ನು ಹೊಂದಿದಂತಹ ಫ್ಯಾಕಲ್ಟೀಸ್ಗಳಿದ್ದು, ಈ ಎಕ್ಸಾಮ್ನ ಪ್ರತಿ ಹಂತದಲ್ಲೂ ಕೂಡ ಉತ್ತಮ ಮಾರ್ಗದರ್ಶನವನ್ನು ಕೂಡ ನೀಡಲಾಗುವುದು. ಸೊ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ಬೆಂಗಳೂರಿನ ವಿಜಯನಗರದ ಹಂಪಿ ನಗರ ಪೋಸ್ಟ್ ಆಫೀಸ್ ಹತ್ತಿರ ಇರುವಂತಹ ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಜಾಯಿನ್ ಆಗಬಹುದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತಂದರೆ, ಗಾಂಧಿನಗರ್ ಡಿಕ್ಲರೇಷನ್ ಬಗ್ಗೆ ಇದೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಈ ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ 2030ರ ವೇಳೆಗೆ
ಈ ಒಂದು ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ಕ್ಷಯ ರೋಗವನ್ನು ಅಥವಾ TBಯನ್ನು ಸಂಪೂರ್ಣವಾಗಿ ಕೊನೆಗೊಳಿಸುವಂತಹ ಒಂದು ಪ್ರಯತ್ನವನ್ನು ವೇಗಗೊಳಿಸುವಂತಹ ನಿಟ್ಟಿನಲ್ಲಿ ಬದ್ಧವಾಗುವಂತಹ ಒಂದು ಡಿಕ್ಲೇರೇಷನನ್ನು ಮಾಡಲಾಗಿದೆ. ಸೊ ಇದನ್ನು ಗಾಂಧಿನಗರ್ ಡಿಕ್ಲೇರೇಷನ್ ಅಂತ ಘೋಷಣೆಯನ್ನು ಮಾಡಲಾಗಿದೆ. ಗುಜರಾತ್ನ ಗಾಂಧಿನಗರದಲ್ಲಿ 2 ದಿನಗಳ ಒಂದು ಸಭೆಯ ಒಂದು ಕೊನೆಯ ದಿನದಲ್ಲಿ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಈ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಂದ ಪ್ರದೇಶದಿಂದ ಕ್ಷಯ ರೋಗವನ್ನು ಕಂಪ್ಲೀಟಾಗಿ ಕೊನೆಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಗತಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಗಾಂಧಿನಗರ್ ಘೋಷಣೆ ಅಥವಾ ಗಾಂಧಿನಗರ್ ಡಿಕ್ಲೇರೇಷನನ್ನು ಘೋಷಣೆ ಮಾಡಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೊಳ್ಳಿ. ಗಾಂಧಿನಗರ್ ಡಿಕ್ಲೇರೇಷನ್ ಈಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಕ್ವಶನ್ ಕೇಳ್ಬೋದು ಪ್ರಿಲಿಮ್ಸ್ನಲ್ಲಿ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಈ ಸೌತ್ ಈಸ್ಟರ್ನ್ ಅಥವಾ ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ TBಯನ್ನು ಕೊನೆಗೊಳಿಸುವಂತಹ ಉದ್ದೇಶದಿಂದ ಈ ಗಾಂಧಿನಗರ್ ಡಿಕ್ಲೇರೇಷನನ್ನು ಘೋಷಣೆ ಮಾಡಲಾಗಿತ್ತು. 2030 ವೇಳೆಗೆ ಈ ಒಂದು ಅಚೀವ್ಮೆಂಟನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಈ ಒಂದು ಘೋಷಣೆಯನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು TBಗೆ ಸಂಬಂಧಪಟ್ಟಂತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಹೆಚ್ಚಿನ ಒಂದು ಪ್ರಯಾರಿಟಿಯನ್ನು ಸಿದ್ಧಪಡಿಸಲಾಗ್ತಾ ಇದ್ದು, ಈ ಒಂದು ನಿಟ್ಟಿನಲ್ಲಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಟೆಕ್ನಿಕಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಒಂದು ನೇತೃತ್ವ ಆಗಿರ್ಬೋದು, ಈ ರೀತಿಯಾದಂತಹ ಸಹಕಾರವನ್ನು ನೀಡುವಂತಹ ನಿಟ್ಟಿನಲ್ಲಿ 2030 ವೇಳೆಗೆ ಈ ಒಂದು ಗುರಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡಲಿದೆ. ಅಷ್ಟೇ ಅಲ್ಲದೆ ಈ ಒಂದು ಯುನೈಟೆಡ್ ನೇಷನ್ನಿಂದ ಗುರುತಿಸಲಾದಂತಹ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ 3ನೇ ಟಾರ್ಗೆಟ್ ಆದಂತಹ ಈ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು. ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತಂತಂದರೆ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಅನ್ನುವ ಈ ಒಂದು ಗೋಲ್ನ ಸಬ್ ಟಾರ್ಗೆಟ್ ಆದಂತಹ 3.3 ಟಾರ್ಗೆಟ್ ಯಾವುದು ಅಂತಂದರೆ ಫೈಟ್ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಈ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ 3.3 ಟಾರ್ಗೆಟನ್ನು ಗುರುತಿಸಲಾಗಿದೆ ಯುನೈಟೆಡ್ ನೇಷನ್ನಿಂದ. ಸೊ ಈ ಸಾಂಕ್ರಾಮಿಕ ರೋಗಗಳಾದಂತಹ ಈ ಏಡ್ಸ್ ಆಗಿರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಅಷ್ಟೇ ಅಲ್ಲದೆ ಈ ಒಂದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತಂದರೆ ಉಷ್ಣವಲಯದ ಕೆಲವೊಂದಿಷ್ಟು ರೋಗಗಳಾಗಿರ್ಬೋದು ಅಥವಾ ಹೆಪಟೈಟಿಸ್ ಆಗಿರ್ಬೋದು ಮತ್ತು ನೀರಿನಿಂದ ಹರಡುವಂತಹ ರೋಗಗಳು ಮತ್ತು ಇನ್ನಿತರ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳ 3.3 ಟಾರ್ಗೆಟನ್ನು ಗುರುತಿಸಲಾಗಿದೆ. ಇಟ್ ಈಸ್ ಫಾರ್ ಫೈಟಿಂಗ್ ದ ಕಮ್ಯುನಿಕೇಬಲ್ ಡಿಸೀಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ, ನೋಟ್ ಮಾಡಿ ಇಟ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ಒಂದು 17 ಗೋಲ್ಸ್ಗಳನ್ನು ಡಿಸ್ಕಸ್ ಮಾಡಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ 10 ಕಮೆಂಟ್ಸ್ ಬಂದರೆ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಈ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಗಾಂಧಿನಗರ್ ಡಿಕ್ಲೇರೇಷನ್ ವಿಚ್ ಈಸ್ ರಿಲೇಟೆಡ್ ಟು ಕಂಪ್ಲೀಟ್ಲಿ ವ್ಯಾನಿಷಿಂಗ್ ಔಟ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಆರ್ TB ಫ್ರಮ್ ಸೌತ್ ಈಸ್ಟ್ ರೀಜನ್ ಆಫ್ ಏಷ್ಯಾ. ಇನ್ನು ಮುಂದಿನ ಆರ್ಟಿಕಲ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ಇದೆ. ನೇರ ತೆರಿಗೆಗಳ ಕೇಂದ್ರ ಮಂಡಳಿ ಅಂತ ಇದನ್ನು ಗುರುತಿಸಲಾಗುತ್ತೆ. ಇತ್ತೀಚೆಗೆ CBDT ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಎಂಪ್ಲಾಯರ್ಸ್ನಿಂದ ಅಥವಾ ಉದ್ಯೋಗದಾತರಿಂದ ಅವರ ಸಿಬ್ಬಂದಿಗಳಿಗೆ ನೀಡಲಾಗುವಂತಹ ರೆಂಟ್ ಫ್ರೀ ಅಕಾಮಿಡೇಷನ್ಸ್ ಅಥವಾ ಬಾಡಿಗೆ ಮುಕ್ತ ವಸತಿ ಸೌಕರ್ಯಗಳಿಗೆ ಇವ್ಯಾಲ್ಯೂಯೇಷನನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ರಿಡಕ್ಷನ್ಗಳನ್ನು ಮಾಡಬೇಕು ಅಂತ CBDTಯಿಂದ ಸೂಚಿಸಲಾಗಿದೆ ಅಂತ ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ CBDT ಅನ್ನುವ ಈ ಒಂದು ಪ್ರಾಧಿಕಾರದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಕೇಂದ್ರ ಕಂದಾಯ ಕಾಯ್ದೆ 1963ರ ಸೆಂಟ್ರಲ್ ರೆವೆನ್ಯೂ ಆ್ಯಕ್ಟ್ನ ಅಡಿಯಲ್ಲಿ ಶಾಸನಬದ್ಧವಾದಂತಹ ಒಂದು ಪ್ರಾಧಿಕಾರವಾಗಿ ಗುರುತಿಸಿಕೊಳ್ಳುವಂತಹ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಇದು ಹಣಕಾಸು ಸಚಿವಾಲಯದ ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಮಂಡಳಿ ಆಗಿದೆ. ಇದರ ಮುಖ್ಯ ಜವಾಬ್ದಾರಿಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಕೇಂದ್ರದಿಂದ ವಿಧಿಸಲಾಗುವಂತಹ ತೆರಿಗೆ, ನೇರ ತೆರಿಗೆ, ಇದರ ಒಂದು ಕಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅಥವಾ ಟ್ಯಾಕ್ಸ್ ಕಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪಾಲಿಸಿಗಳನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಫಾರ್ಮುಲೈಸೇಷನ್ ಮಾಡುವಂತಹ ಜವಾಬ್ದಾರಿಯನ್ನು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ವಹಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಕಾರ್ಯವೈಖರಿಯನ್ನು ಅಥವಾ ಅದರ ಚಟುವಟಿಕೆಗಳನ್ನು ಮಾನಿಟರ್ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಸೊ ಮುಖ್ಯವಾಗಿ ಈ ನೇರ ತೆರಿಗೆಗಳು ಅಂದರೆ ಏನು ಅಂತ ಈ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ,
ಯಾವುದೇ ಒಂದು ದೇಶದಲ್ಲಿ ಈ ಅಧಿಕೃತವಾಗಿ ತೆರಿಗೆಗಳನ್ನು ವಿಧಿಸುವಂತಹ ಘಟಕಗಳಿಗೆ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ನೇರವಾಗಿ ಪಾವತಿಸಲಾಗುವಂತಹ ತೆರಿಗೆಯನ್ನು ಡೈರೆಕ್ಟ್ ಟ್ಯಾಕ್ಸ್ ಅಥವಾ ನೇರ ತೆರಿಗೆ ಅಂತ ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಭಾರತದಲ್ಲಿರುವಂತಹ ಈ ಡೈರೆಕ್ಟ್ ಟ್ಯಾಕ್ಸಸ್ಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆ ಆಗಿರ್ಬೋದು, ಅಥವಾ ರಿಯಲ್ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ತೆರಿಗೆಗಳನ್ನು ಭಾರತದಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರೆಯಲಾಗುತ್ತದೆ. ಸೊ ಮುಖ್ಯವಾಗಿ ಈ ಕಾನ್ಸೆಪ್ಟನ್ನು ಮತ್ತೊಮ್ಮೆ ರಿವೈಸ್ ಮಾಡೋದಾದರೆ, ಯಾವುದೇ ಒಂದು ದೇಶದಲ್ಲಿ ಅಧಿಕೃತವಾಗಿ ವಿಧಿಸುವಂತಹ ತೆರಿಗೆಗಳನ್ನು ವಿಧಿಸುವಂತಹ ಘಟಕಗಳಿಗೆ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದ ನೇರವಾಗಿ ಪಾವತಿಸಲಾಗುವಂತಹ ತೆರಿಗೆಯನ್ನು, ಟ್ಯಾಕ್ಸಸ್ಗಳನ್ನು ಡೈರೆಕ್ಟ್ ಟ್ಯಾಕ್ಸ್ ಅಥವಾ ನೇರ ತೆರಿಗೆಗಳು ಅಂತ ಗುರುತಿಸಲಾಗುತ್ತೆ. ಈ ನೇರ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸಸ್ಗಳಲ್ಲಿ ಯಾವುದು ಬರುತ್ತೆ ಅಂತ ಕೂಡ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ಯಾವುವು ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು. ಇವುಗಳನ್ನು ನೇರವಾಗಿ ಈ ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂತಹ ಘಟಕಗಳಿಗೆ, ಯೂನಿಟ್ಗಳಿಗೆ ಈ ಪಾವತಿದಾರರಿಂದ ಪೇ ಮಾಡಲಾಗುತ್ತೆ. ಇದನ್ನು ಡೈರೆಕ್ಟ್ ಟ್ಯಾಕ್ಸ್ ಅಂತ ಗುರುತಿಸಲಾಗುತ್ತದೆ. UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ನ ಪ್ರಿಲಿಮ್ಸ್ನಲ್ಲಿ ಇದೊಂದು ಪ್ರೀವಿಯಸ್ ಇಯರ್ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ಏನು ಅಂತಂದರೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಫೆಕ್ಟ್ಸ್ ಆಫ್ ಕ್ರಿಯೇಷನ್ ಆಫ್ ಬ್ಲ್ಯಾಕ್ ಮನಿ ಇನ್ ಇಂಡಿಯಾ ಹ್ಯಾಸ್ ಬಿನ್ ದ ಮೇನ್ ಕಾಸ್ ಆಫ್ ವರಿ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಇದೆ. ಇದರ ಅರ್ಥ ಏನು ಅಂತಂದರೆ, ಭಾರತ ಸರ್ಕಾರಕ್ಕೆ ಈ ಕಪ್ಪು ಹಣದ ಸೃಷ್ಟಿಯಿಂದ ಯಾವ ರೀತಿಯಾದಂತಹ ತೊಂದರೆ ಅಥವಾ ತಲೆನೋವುಗಳು ಉಂಟಾಗುತ್ತದೆ ಅಂತ ಪರಿಣಾಮವನ್ನು ಗುರುತಿಸಬೇಕಾಗಿದೆ. ಆಪ್ಷನ್ 1 ಏನು ಅಂತ ನೋಡೋದಾದರೆ, ಡೈವರ್ಷನ್ ಆಫ್ ರಿಸೋರ್ಸಸ್ ಟು ದ ಪರ್ಚೇಸ್ ಆಫ್ ರಿಯಲ್ ಎಸ್ಟೇಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ಲಕ್ಸುರಿ ಹೌಸಿಂಗ್ ಅಂತ ಇದೆ. ಅಂದರೆ ಈ ಸಂಪನ್ಮೂಲಗಳನ್ನು ಮುಖ್ಯವಾಗಿ ಈ ರಿಯಲ್ ಎಸ್ಟೇಟ್ ಮತ್ತು ಈ ಐಷಾರಾಮಿ ಮನೆಗಳನ್ನು ಕಟ್ಟುವುದರಲ್ಲಿ ವಿನಿಯೋಗಿಸಲಾಗುತ್ತೆ, ಡೈವರ್ಷನ್ ಆಗುತ್ತೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಇದ್ದು, ಎರಡನೇ ಸ್ಟೇಟ್ಮೆಂಟ್ ಏನು ಅಂತ ನೋಡೋದಾದರೆ, ಇನ್ವೆಸ್ಟ್ಮೆಂಟ್ ಇನ್ ಅನ್ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಪರ್ಚೇಸ್ ಆಫ್ ಪ್ರಿಷಿಯಸ್ ಸ್ಟೋನ್ಸ್, ಜ್ಯುವೆಲರಿ, ಗೋಲ್ಡ್ ಎಟ್ಸೆಟ್ರಾ ಅಂತಂದರೆ ಈ ಅನ್ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಈ ಬೆಲೆ ಬಾಳುವಂತಹ ಚಿನ್ನಾಭರಣ ಆಗಿರ್ಬೋದು, ರತ್ನ ಹವಳ ಅಥವಾ ರತ್ನ ಹರಳುಗಳಾಗಿರ್ಬೋದು, ಅವುಗಳಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತದೆ ಅಂತ ಈ ಎರಡನೇ ಸ್ಟೇಟ್ಮೆಂಟ್ ಇದೆ. ಮೂರನೇ ಆಪ್ಷನ್ ಏನು ಅಂತ ನೋಡೋದಾದರೆ, ಲಾರ್ಜ್ ಡೊನೇಷನ್ಸ್ ಟು ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಗ್ರೋತ್ ಆಫ್ ರೀಜನಲಿಸಮ್ ಅಂತ ಇದೆ. ಮೂರನೇ ಸ್ಟೇಟ್ಮೆಂಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಈ ರಾಜಕೀಯ ಪಕ್ಷಗಳಿಗೆ ಹೆಚ್ಚಿನ ಡೊನೇಷನ್ ಸಂದಾಯವಾಗುತ್ತದೆ. ಅದೇ ರೀತಿಯಾಗಿ ಈ ಭಾರತ ದೇಶದಲ್ಲಿ ಈ ಪ್ರಾದೇಶಿಕತೆ ಅಥವಾ ರೀಜನಲಿಸಮ್ ಇನ್ಕ್ರೀಸ್ ಆಗುತ್ತದೆ, ಹೆಚ್ಚುತ್ತದೆ ಅಂತ ಮೂರನೇ ಸ್ಟೇಟ್ಮೆಂಟ್ ಇದ್ದು, ನಾಲ್ಕನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಲಾಸ್ ಆಫ್ ರೆವೆನ್ಯೂ ಟು ದ ಸ್ಟೇಟ್ ಎಕ್ಸ್ಚೆಕರ್ ಡ್ಯೂ ಟು ಟ್ಯಾಕ್ಸ್ ಇವೇಷನ್ ಅಂತಂದರೆ ಈ ತೆರಿಗೆ ವಂಚನೆಯಿಂದ ಈ ಸರ್ಕಾರಕ್ಕೆ ಒಂದು ಇನ್ಕಮ್ ಅಥವಾ ಒಂದು ರೆವೆನ್ಯೂ ಲಾಸ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಬ್ಲ್ಯಾಕ್ ಮನಿ ಅಂದರೆ ಏನು ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಬ್ಲ್ಯಾಕ್ ಮನಿ ಅಂತಂತಂದರೆ ಯಾವುದೇ ಒಂದು ಹಣವನ್ನು ಅಕ್ರಮವಾಗಿ ಗಳಿಸಿದಂತಹ ಮತ್ತು ಈ ಒಂದು ಟ್ಯಾಕ್ಸ್ ಕವರೇಜಿಂದ ಹೊರತುಪಡಿಸಲಾದಂತಹ ಹಣವನ್ನು ಈ ಬ್ಲ್ಯಾಕ್ ಮನಿ ಅಂತ ಕರೆಯಲಾಗುತ್ತದೆ. ಸೊ ಹೀಗಾಗಿ ಸಿಂಪಲ್ಲಾಗಿ ಈ ಒಂದು ಡೆಫಿನೇಷನ್ ಮುಖಾಂತರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಟ್ಯಾಕ್ಸ್ ಕವರೇಜ್ಗೆ ಬರದೇ ಇರುವಂಥ ಹಣ ಅಂತಂದರೆ ಟ್ಯಾಕ್ಸ್ ಇವಿಷನ್ ಅಂತಂದರೆ ಈ ತೆರಿಗೆ ವಂಚನೆಯಿಂದ ಈ ಸರ್ಕಾರಕ್ಕೆ ಲಾಸ್ ಆಗುವುದು ಭಾರತ ಸರ್ಕಾರಕ್ಕೆ ಒಂದು ತಲೆನೋವಾಗುತ್ತದೆ. ಇಟ್ ಈಸ್ ಅ ಕಾಸ್ ಆಫ್ ವರಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯ ಬಗ್ಗೆ ಇದೆ. ಇತ್ತೀಚೆಗೆ ಈ PMJD ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಕೇಂದ್ರ ಹಣಕಾಸು ಸಚಿವಾಲಯದಿಂದ ದೇಶದಾದ್ಯಂತ ಒಟ್ಟು ಜನ್ ಧನ್ ಖಾತೆಗಳ ಸಂಖ್ಯೆ 50 ಕೋಟಿ ಮೀರಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದರಲ್ಲಿ 56% ಖಾತೆಗಳು ಮಹಿಳೆಯರ ಆಗಿವೆ ಅಂತ ಇದೆ. ಅಂದರೆ ಮಹಿಳೆಯರು 56%ನಷ್ಟು ಜನ್ಧನ್ ಯೋಜನೆಯ ಅಡಿಯಲ್ಲಿ ಖಾತೆಗಳನ್ನು ಹೊಂದಿದ್ದಾರೆ. ದೇಶದಲ್ಲಿ 50 ಕೋಟಿಗೂ ಹೆಚ್ಚಾದಂಥ ಸಂಖ್ಯೆಯ ಜನ್ಧನ್ ಯೋಜನೆಯ ಅಡಿಯಲ್ಲಿ ಖಾತೆಗಳು ಉಂಟಾಗಿವೆ ಅಥವಾ ಸೃಷ್ಟಿಸಲಾಗಿವೆ ಅಂತ ಸ್ಟೇಟ್ಮೆಂಟನ್ನು ನೀಡಲಾಗಿತ್ತು. ಸೊ ಹೀಗಾಗಿ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ನ್ಯೂಸ್ನಲ್ಲಿರೋದ್ರಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಯೋಜನೆಯ ಕುರಿತಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. 2014 ಆಗಸ್ಟ್ನಲ್ಲಿ
ಹಣಕಾಸು ಸೇವೆಗಳ ಪ್ರವೇಶವನ್ನು ಅಥವಾ ಈ ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನು ಆಕ್ಸೆಸ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಹಣಕಾಸು ಸೇರ್ಪಡೆಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಈ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಇದು ಸಿಂಪಲ್ ಆಗಿ ಇಷ್ಟೇ. ದೇಶದಾದ್ಯಂತ ಇರುವಂತಹ ಎಲ್ಲ ಕುಟುಂಬಗಳಲ್ಲೂ ಎಲ್ಲ ಸದಸ್ಯರಿಗೂ ಕೂಡ ಒಂದು ಖಾತೆಯನ್ನು, ಬ್ಯಾಂಕ್ ಖಾತೆಯನ್ನು ತೆರೆಯುವಂತಹ ಒಂದು ಉದ್ದೇಶ ಈ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಆಗಿದೆ. ಇದರ ಮುಖ್ಯ ಇನ್ನೊಂದು ಉದ್ದೇಶ, ಗುರಿ ಏನು ಅಂತಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಹಣಕಾಸಿನ ಸೇರ್ಪಡೆ, ಅದೇ ರೀತಿಯಾಗಿ ಈ ದೇಶದ ಜನರಿಗೆ ಆರ್ಥಿಕ ಸಾಕ್ಷರತೆ, ಫೈನಾನ್ಷಿಯಲ್ ಲಿಟ್ರಸಿಯನ್ನು ಕೊಡುವುದು ಮತ್ತು ಸಾಲ ಪ್ರವೇಶವನ್ನು ಅಂದರೆ ಲೋನ್ಗಳಿಗೆ ಆಕ್ಸೆಸ್ ಮಾಡುವುದು ಮತ್ತು ಅವರಿಗೆ ವಿಮೆ ಮತ್ತು ಪಿಂಚಣಿಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯನ್ನು ಗುರಿಯಾಗಿ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಕನಿಷ್ಠ ಒಂದು ಮೂಲಭೂತ ಬ್ಯಾಂಕಿಂಗ್ ಖಾತೆಯನ್ನು, ಪ್ರತಿ ಮನೆಗೆ ಅಟ್ಲೀಸ್ಟ್ ಒಂದು ಖಾತೆಯನ್ನು ತೆರೆಯುವಂತಹ ಉದ್ದೇಶವನ್ನು ಕೂಡ ಈ PM ಜನ್ ಧನ್ ಯೋಜನೆ ಹೊಂದಿತ್ತು. ಸೊ ಅಷ್ಟೇ ಅಲ್ಲದೆ ಈ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಬಾಡಿಗಳಲ್ಲಿ ಈ ಎಲ್ಲ ಸರ್ಕಾರಿ ಪ್ರಯೋಜನಗಳನ್ನು ಅಥವಾ ಯಾವುದೇ ಒಂದು ಯೋಜನೆಗಳ ಫಲಾನುಭವಿಗಳನ್ನು ಗುರುತಿಸುವುದು ಅಷ್ಟೇ ಅಲ್ಲದೆ ಅವರ ಅಕೌಂಟ್ಗಳಿಗೆ ನೇರವಾಗಿ ಈ ಒಂದು ಪ್ರಯೋಜನಗಳನ್ನು ಅಥವಾ ಬೆನಿಫಿಟ್ಸ್ಗಳನ್ನು ವರ್ಗಾವಣೆ ಮಾಡುವಂತಹ DBT ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಈ ಒಂದು ಯೋಜನೆಯನ್ನು ಅಥವಾ ಈ ಒಂದು ಉದ್ದೇಶವನ್ನು ಸಾಕಾರ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯ ಅಡಿಯಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನು ತೆರೆಯಲಾಗ್ತಾ ಇದೆ. ಸೊ ಇದು ಸದ್ಯಕ್ಕೆ 2014ರಿಂದ ಚಾಲ್ತಿಯಲ್ಲಿರುವಂತಹ ಒಂದು ಯೋಜನೆಯಾಗಿದ್ದು, ಇಲ್ಲಿಯವರೆಗೆ ದೇಶದಾದ್ಯಂತ 50 ಕೋಟಿಗೂ ಹೆಚ್ಚಾದಂತಹ ಜನ್ ಧನ್ ಯೋಜನೆಯ ಖಾತೆಗಳು ಸೃಷ್ಟಿಯಾಗಿವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಆಗಿದೆ. ಅದೇ ರೀತಿಯಾಗಿ ಇದರ ಉದ್ದೇಶ ಕೂಡ ವೆರಿ ಇಂಪಾರ್ಟೆಂಟ್. ಆರ್ಥಿಕ ಸಾಕ್ಷರತೆ, ಸಾಲ ಪ್ರವೇಶ, ವಿಮೆ ಮತ್ತು ಪಿಂಚಣಿ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಈ ಒಂದು ಆರ್ಥಿಕ ಸೇರ್ಪಡೆ ಏನಿದೆ ಇದು ಮುಖ್ಯವಾದಂತಹ ಒಂದು ಉದ್ದೇಶ ಆಗಿದೆ ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಇದರ ಅರ್ಹತೆ ಏನು ಅಂತಂದರೆ, ಭಾರತೀಯ ನ್ಯಾಷನಲಿಸ್ಟ್ ಅಥವಾ ಭಾರತ ರಾಷ್ಟ್ರೀಯತೆಯನ್ನು ಹೊಂದಿದಂತಹ ಎಲ್ಲ ವ್ಯಕ್ತಿಯು ಕೂಡ ಈ ಜನ್ ಧನ್ ಯೋಜನೆಯ ಅಡಿಯಲ್ಲಿ ಅಕೌಂಟನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾನೆ. ಅಷ್ಟೇ ಅಲ್ಲದೆ ಈ 10 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿ ಕೂಡ ಈ ಬ್ಯಾಂಕ್ ಖಾತೆಯನ್ನು ತೆರೆಯಲು ಅನುಕೂಲವನ್ನು ಮಾಡಿಕೊಡಲಾಗಿದ್ದು, ಇನ್ ಕೇಸ್ 10 ವರ್ಷಕ್ಕಿಂತ ಮೇಲ್ಪಟ್ಟ ಅಪ್ರಾಪ್ತ ವಯಸ್ಸಿನ ಅರ್ಜಿದಾರನಾಗಿದ್ದರೆ ಅವರಿಗೆ ಈ ಲೀಗಲ್ ಆಗಿ ಅವರ ಪೋಷಕ ಅಥವಾ ಪಾಲಕರ ಬೆಂಬಲವನ್ನು, ನಾಮಿನಿಯನ್ನು ಮಾಡಬೇಕಾಗುತ್ತದೆ. ಸೊ ಇದು ಅರ್ಹತೆಯಾಗಿದೆ. ಇನ್ನು ಈ ಜನ್ ಧನ್ ಖಾತೆಯನ್ನು ತೆರೆಯುವಂತಹ ವ್ಯಕ್ತಿಗಳಿಗೆ ನೀಡಲಾಗುವಂತಹ ಪ್ರಯೋಜನಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಆಲ್ರೆಡಿ ಅದರ ಗುರಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇದರ ಬೆನಿಫಿಟ್ಸ್ಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಭಾರತದ ನಾಗರಿಕರಿಗೆ ಅಂದರೆ ಅಕೌಂಟ್ಗಳನ್ನು ಹೊಂದಿದಂತಹ ಅಕೌಂಟ್ ಹೋಲ್ಡರ್ಗಳಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜನ್ನು ನೀಡಲಾಗುತ್ತೆ. 1 ಲಕ್ಷ ರೂಪಾಯಿಗಳವರೆಗೆ ಈ ಪ್ರೀಮಿಯಂ ಕಾರ್ಡನ್ನು ಹೊಂದಿಲ್ಲದೆ ಇರುವಂತಹ ವ್ಯಕ್ತಿಗೆ ಈ ಒಂದು ಇನ್ಶೂರೆನ್ಸನ್ನು ನೀಡಲಾಗ್ತಾ ಇದ್ದು, ಪ್ರೀಮಿಯಂ ಕಾರ್ಡನ್ನು ಹೊಂದಿದಂತಹ ವ್ಯಕ್ತಿಗೆ 2 ಲಕ್ಷ ರೂಪಾಯಿವರೆಗೆ ಆಕ್ಸಿಡೆಂಟ್ ಕವರೇಜ್ ಇನ್ಶೂರೆನ್ಸನ್ನು ನೀಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ರುಪೇ ಡೆಬಿಟ್ ಕಾರ್ಡನ್ನು ಹೊಂದಿದಂತಹ ಜನರು ಈ ಆಕಸ್ಮಿಕ ವಿಮಾ ಕವರೇಜ್ ಅಥವಾ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಅದೇ ರೀತಿಯಾಗಿ ಜೀವ ಕವರ್ ವಿಮೆ ಅಂತಂದರೆ ಲೈಫ್ ಕವರ್ ಇನ್ಶೂರೆನ್ಸ್ ಅಂತ. ಸೊ 30,000ವರೆಗೆ ಲೈಫ್ ಕವರೇಜ್ ಇನ್ಶೂರೆನ್ಸನ್ನು ಕೂಡ ಈ ಜನ್ ಧನ್ ಯೋಜನೆಯನ್ನು ಹೊಂದಿದಂತಹ ಅಕೌಂಟ್ ಹೋಲ್ಡರ್ಗಳಿಗೆ ನೀಡಲಾಗುತ್ತದೆ. ಅದೇ ರೀತಿಯಾಗಿ ಓವರ್ ಡ್ರಾಫ್ಟ್ ಸೌಲಭ್ಯ ಅಂತಂದರೆ ಈ ಇನ್ ಕೇಸ್ ಆ ಒಂದು ಅಕೌಂಟ್ ಹೋಲ್ಡರ್ಗಳಿಗೆ, ಖಾತೆಯನ್ನು ಹೊಂದಿದಂತಹ ವ್ಯಕ್ತಿಗೆ ಯಾವುದೇ ರೀತಿಯಾಗಿ ಅಕೌಂಟ್ನಲ್ಲಿ ಹಣ ಇಲ್ಲದೆ ಹೋದರೆ 10,000ವರೆಗೆ ಓವರ್ ಡ್ರಾಫ್ಟನ್ನು ಅಂತಂದರೆ ಅಕೌಂಟ್ನಲ್ಲಿ ಹಣ ಇಲ್ಲದೇ ಇದ್ದರೂ ಕೂಡ 10,000 ರೂಪಾಯಿಯಷ್ಟು ವಿಡ್ರಾ ಮಾಡುವಂತಹ ಅನುಕೂಲವನ್ನು ಕೂಡ ಈ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಹೊಂದಿದೆ. ಅದೇ ರೀತಿಯಾಗಿ 6 ತಿಂಗಳವರೆಗೆ ಕಂಟಿನ್ಯೂಯಸ್ ಆಗಿ ಟ್ರಾನ್ಸಾಕ್ಷನ್ನ ಮಾಡಿದಂತಹ ವ್ಯಕ್ತಿಗೆ 5,000ವರೆಗಿನ ಸಾಲಗಳನ್ನು ಕೂಡ ನೀಡುವಂತಹ ಸೌಲಭ್ಯವನ್ನು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯ ಅಡಿಯಲ್ಲಿ ನೀಡಲಾಗುತ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಯೋಜನೆಯಾಗಿದ್ದು, ಈ ಎಸ್ಸೆಗಳಲ್ಲೂ ಕೂಡ ಆರ್ಥಿಕ ಸಾಕ್ಷರತೆ ಮತ್ತು ಆರ್ಥಿಕ ಸೇರ್ಪಡೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀವು ಮೆನ್ಷನ್ ಮಾಡ್ಬೋದು. ಮುಖ್ಯವಾಗಿ ಈ ಫೈನಾನ್ಸಿಯಲ್ ಲಿಟ್ರಸಿ, ಅದೇ ರೀತಿಯಾಗಿ ಈ ಒಂದು ಲೋನ್ಸ್ಗಳನ್ನು ಆಕ್ಸೆಸ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಮತ್ತು ಬ್ಯಾಂಕ್ಗಳಿಂದ ನೀಡಲಾಗುವಂತಹ ಹಣಕಾಸು ಸಂಸ್ಥೆಗಳಿಂದ ನೀಡಲಾಗುವಂತಹ ಸೇವೆಗಳನ್ನು ಈ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯಡಿಯಲ್ಲಿ ಈ ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು ಸ್ಥಾಪನೆ ಮಾಡುವುದರೊಂದಿಗೆ ಫಲಾನುಭವಿಗಳು ಪಡೆದುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಇತರ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು. ಅದೇ ರೀತಿಯಾಗಿ ಈ ಸರ್ಕಾರದಿಂದ ನೀಡಲಾಗುವಂತಹ ಬೆನಿಫಿಟ್ಸ್ಗಳನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಅಕೌಂಟ್ಗಳಿಗೆ ಡೈರೆಕ್ಟ್ ಆಗಿ
ಡೈರೆಕ್ಟಾಗಿ ಕ್ಯಾಶ್ ಬರುವಂತಹ ನಿಟ್ಟಿನಲ್ಲಿ ಕೂಡ ಈ ಒಂದು ಅಕೌಂಟನ್ನು ಬಳಸಿಕೊಳ್ಳಬಹುದಾಗಿದೆ. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ ಈ PM ಕಿಸಾನ್ ಯೋಜನೆ ಅಂತ ನೋಡಿರ್ಬೋದು, ಕಿಸಾನ್ ಸಮ್ಮಾನ್ ಯೋಜನೆ ಅಂತ. ಸೊ ಇದರಿಂದ ಕೇಂದ್ರ ಸರ್ಕಾರದಿಂದ ಡೈರೆಕ್ಟಾಗಿ ವಾರ್ಷಿಕವಾಗಿ 6,000 ರೂಪಾಯಿಗಳಷ್ಟು ನಗದನ್ನು ಡೈರೆಕ್ಟಾಗಿ ರೈತರ ಅಕೌಂಟ್ಗಳಿಗೆ ಜಮಾ ಮಾಡಲಾಗುತ್ತೆ. ಈ ಜನ್ ಧನ್ ಯೋಜನೆಯಿಂದ ಈ ಪ್ರಯೋಜನಗಳನ್ನು ಪಡೆಯೋದಕ್ಕೆ ರೈತರಿಗೆ ಅನುಕೂಲವಾಗಿದೆ ಅಂತ ಕೂಡ ನೀವು ಎಸ್ಸೆಗಳಲ್ಲಿ ಅಥವಾ ಈ ಎಕನಾಮಿಗೆ ಸಂಬಂಧಪಟ್ಟಂತಹ ಆನ್ಸರ್ಗಳಲ್ಲಿ ಮೆನ್ಷನ್ ಮಾಡ್ಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಚಂದ್ರಯಾನ 3 ಯಾವ ರೀತಿಯಾಗಿ ಚಂದ್ರನ ಅಂಗಳದಲ್ಲಿ ನಮ್ಮ ಭಾರತದ ಪತಾಕೆಯನ್ನು ಅಂದರೆ ಧ್ವಜವನ್ನು ಹಾರಿಸಿದೆ ಅಂತ. ಅದೇ ರೀತಿಯಾಗಿ ನಾಸಾದ ವಿಜ್ಞಾನಿಗಳು ಇದಕ್ಕಿಂತ ಒಂದು ಹೆಜ್ಜೆ ಮುಂದಿದ್ದು ಆರ್ಟಿಮಿಸ್ 2 ಅನ್ನುವ ಈ ಒಂದು ಮಿಷನ್ನ ಅಡಿಯಲ್ಲಿ ಚಂದ್ರನೆಡೆಗೆ ಈ ಒಂದು ಕ್ರೂವನ್ನು ಅಥವಾ ಈ ಒಂದು ಗಗನಯಾತ್ರಿಗಳನ್ನು ಕಳಿಸುವಂತಹ ಒಂದು ಉದ್ದೇಶದಿಂದ ಆರ್ಟಿಮಿಸ್ 2 ಮಿಷನ್ನನ್ನು ಲಾಂಚ್ ಮಾಡ್ತಾ ಇದೆ. ಇದೇ ಒಂದು ಉದ್ದೇಶದಿಂದ ಈ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ ಇತ್ತೀಚೆಗೆ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದ ಲಾಂಚ್ ಪ್ಯಾಡ್ 39B ಅನ್ನುವ ಈ ಒಂದು ಹೆಸರಿನ ಲಾಂಚ್ ಪ್ಯಾಡ್ನಿಂದ ಈ ಕ್ರೂವನ್ನು ಹೊಂದಿದಂತಹ ಆರ್ಟಿಮಿಸ್ 2 ಮಿಷನ್ನ ಮೊಬೈಲ್ ಉಡಾವಣಾ ಗೋಪುರವನ್ನು ಸ್ಥಳಾಂತರಿಸಲಾಗಿದೆ, ಅದನ್ನು ಶಿಫ್ಟಿಂಗ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಕಾಂಟೆಕ್ಸ್ಟ್ಗಿಂತ ಇಂಪಾರ್ಟೆಂಟ್ ಆಗಿರೋದೇನು ಅಂತಂದರೆ ಈ ನಾಸಾದ ಆರ್ಟಿಮಿಸ್ 2 ಅನ್ನುವ ಮಿಷನ್ ಆಗಿದೆ. 1972 ನಂತರ ಮೊದಲ ಬಾರಿಗೆ ಈ ಒಂದು ಗಗನಯಾತ್ರಿಗಳನ್ನು ಚಂದ್ರನೆಡೆಗೆ ಸಾಗಿಸುವಂತಹ ಒಂದು ಉದ್ದೇಶದಿಂದ ಆರ್ಟಿಮಿಸ್ 2 ಅನ್ನುವ ಮಿಷನ್ ಅನ್ನು ನಾಸಾದಿಂದ ಲಾಂಚ್ ಮಾಡಲಾಗ್ತಾ ಇದೆ. ಇದು ಆರ್ಟಿಮಿಸ್ ಸಿರೀಸ್ನ 2ನೇ ಮಿಷನ್ ಆಗಿದ್ದು, ಇದಕ್ಕಿಂತ ಮುಂಚೆ ಈ ಗಗನಯಾತ್ರಿಗಳನ್ನು ಹೊರತುಪಡಿಸಿ ಈ ಮಿಷನನ್ನು ಲಾಂಚ್ ಮಾಡಲಾಗಿತ್ತು, ಅಂದರೆ ಸ್ಪೇಸ್ ಕ್ರಾಫ್ಟನ್ನು ಲಾಂಚ್ ಮಾಡಲಾಗಿತ್ತು. ಆದರೆ ಆರ್ಟಿಮಿಸ್ 2 ಮಿಷನ್ನಲ್ಲಿ ಫಸ್ಟ್ ಕ್ರೂಡ್ ಆರ್ಟಿಮಿಸ್ ಮಿಷನ್ ಆಗಿದೆ, ಅಂದರೆ ಸಿಬ್ಬಂದಿಗಳನ್ನು ಹೊತ್ತೊಯ್ಯುವಂತಹ ಒಂದು ಮಿಷನ್, ಈ ಚಂದ್ರನೆಡೆಗೆ ಹೊತ್ತೊಯ್ಯುವಂತಹ ಒಂದು ಮಿಷನ್ ಆರ್ಟಿಮಿಸ್ 2 ಮಿಷನ್ ಆಗಿದೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೋಬೇಕಾಗಿದೆ. ಅದೇ ರೀತಿಯಾಗಿ ಈ ಒಂದು ಆರ್ಟಿಮಿಸ್ 2 ಮಿಷನ್ನಲ್ಲಿ ಹ್ಯೂಜ್ ಸ್ಪೇಸ್ ಲಾಂಚ್ ಸಿಸ್ಟಮ್ SLS ಅನ್ನುವ ಈ ಮೆಗಾ ರಾಕೆಟ್ನ ಸಹಾಯದಿಂದ ಮತ್ತು ಒರಿಯಾನ್ ಸ್ಪೇಸ್ ಕ್ರಾಫ್ಟ್ನ ಸಹಾಯದಿಂದ ಈ ಒಂದು ಚಂದ್ರನೆಡೆಗೆ, ಚಂದ್ರನ ಅಂಗಳದವರೆಗೆ ಅಥವಾ ಚಂದ್ರನ ಕಕ್ಷೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಲ್ಯಾಂಡಿಂಗ್ ಮಿಷನ್ ಅಲ್ಲ ಇದು, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಈ ಚಂದ್ರನ ಒಂದು ಆರ್ಬಿಟ್ನಲ್ಲಿ ಈ ಸಿಬ್ಬಂದಿಗಳನ್ನು ಅಥವಾ ಗಗನಯಾತ್ರಿಗಳನ್ನು ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ಒರಿಯಾನ್ ಸ್ಪೇಸ್ ಕ್ರಾಫ್ಟ್ ಮತ್ತು ಈ SLS ಮೆಗಾ ರಾಕೆಟ್ಗಳು ಸಹಾಯ ಮಾಡ್ತಾ ಇವೆ. ಈ ಒಂದು ನಿಟ್ಟಿನಲ್ಲಿ ನಾಸಾದಿಂದ 3 ಗಗನಯಾತ್ರಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಕೆನಡಿ ಸ್ಪೇಸ್ ಏಜೆನ್ಸಿಯಿಂದ ಒಬ್ಬ ಗಗನಯಾತ್ರಿಗಳನ್ನು, ಅಂದರೆ ಒಟ್ಟು 4 ಗಗನಯಾತ್ರಿಗಳನ್ನು ಈ ಆರ್ಟಿಮಿಸ್ 2 ಮಿಷನ್ನ ಅಡಿಯಲ್ಲಿ ಈ ಚಂದ್ರನ ಒಂದು ಕಕ್ಷೆಗೆ ಫ್ಲೈ ಬೈ ಮಾಡುವುದಕ್ಕೆ ಲಾಂಚ್ ಮಾಡಲಾಗ್ತಾ ಇದೆ. ಇದಕ್ಕಿಂತ ಮುಂಚೆ ಆರ್ಟಿಮಿಸ್ 1 ಅನ್ನುವ ಮಿಷನನ್ನು 2022 ನವೆಂಬರ್ 16ರಲ್ಲಿ ನಾಸಾದಿಂದ ಲಾಂಚ್ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಒರಿಯಾನ್ ಅನ್ನುವ ಹೆಸರಿನ ಸ್ಪೇಸ್ ಕ್ರಾಫ್ಟ್ ಮತ್ತು ಈ ಸ್ಪೇಸ್ ಲಾಂಚ್ ಸಿಸ್ಟಮ್ನ ರಾಕೆಟ್ ಸಹಾಯದಿಂದ ಈ ಒಂದು ಆರ್ಟಿಮಿಸ್ 1 ಮಿಷನನ್ನು ಲಾಂಚ್ ಮಾಡಲಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಅನ್ಕ್ರೂಡ್ ಮಿಷನ್ ಆಗಿತ್ತು, ಅಂತಂದರೆ ಯಾವುದೇ ರೀತಿಯಾಗಿ ಸಿಬ್ಬಂದಿ ಅಥವಾ ಈ ಗಗನಯಾತ್ರಿಗಳು ಆರ್ಟಿಮಿಸ್ 1 ಮಿಷನ್ನಲ್ಲಿ ಭಾಗವಹಿಸಿರಲಿಲ್ಲ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಡಿಸ್ಕಷನನ್ನು ಮತ್ತೊಮ್ಮೆ ಪ್ರಶ್ನೋತ್ತರ ರೂಪದಲ್ಲಿ ರಿವಿಷನ್ ಮಾಡೋದಕ್ಕೆ ಪ್ರಯತ್ನ ಪಡೋಣ, ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಈ ಒಂದು ವಿಡಿಯೋವನ್ನು ಪಾಸ್ ಮಾಡಿ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆನ್ಸರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನೀವೆಲ್ಲ ಪಾಸ್ ಮಾಡಿ ರೆಸ್ಯೂಮ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಗಾಂಧಿನಗರ ಘೋಷಣೆ ಅಥವಾ ಗಾಂಧಿನಗರ ಡಿಕ್ಲೇರೇಷನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ಆರ್ಥಿಕ ಸಹಕಾರ. ಆಪ್ಷನ್ 2 ಜಗತ್ತಿನಲ್ಲಿ ಶಾಂತಿಯುತ ಬೆಳವಣಿಗೆಯಾಗಿದೆ. ಆಪ್ಷನ್ 3 ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ TBಯನ್ನು ಕೊನೆಗೊಳಿಸಲು ಅಂತ ಇದೆ. ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸೊ ಫಸ್ಟ್ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ 2030ರವರೆಗೆ ಈ ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ಈ ಒಂದು TBಯನ್ನು ಅಥವಾ ಟ್ಯೂಬರ್ಕ್ಯುಲೋಸಿಸನ್ನು ಸಂಪೂರ್ಣವಾಗಿ ಕೊನೆಗೊಳಿಸುವಂತಹ ನಿಟ್ಟಿನಲ್ಲಿ ಗಾಂಧಿನಗರ್ ಘೋಷಣೆ ಗುಜರಾತ್ನಲ್ಲಿ ಒಂದು ಸಭೆಯನ್ನು WHO ಆಯೋಜಿಸಲಾಗಿತ್ತು. ಸೊ ಅದೇ ಒಂದು ಸಂದರ್ಭದಲ್ಲಿ ಗಾಂಧಿನಗರ್ ಘೋಷಣೆಯನ್ನು ಅಥವಾ ಗಾಂಧಿನಗರ್ ಡಿಕ್ಲೇರೇಷನನ್ನು ಮಾಡಲಾಯಿತು ಅಂತ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. 2030ರ ವೇಳೆಗೆ TBಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹ ಉದ್ದೇಶವನ್ನು ಈ ಗಾಂಧಿನಗರ್ ಘೋಷಣೆ ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ನೇರ ತೆರಿಗೆ ಅಲ್ಲ, ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲ ಅಂತ ಗುರುತಿಸಬೇಕಾಗಿದೆ.
ಆಪ್ಷನ್ 1 ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್. ಆಪ್ಷನ್ 2 ಆಸ್ತಿ ತೆರಿಗೆ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್. ಆಪ್ಷನ್ 3 ಮಾರಾಟ ತೆರಿಗೆ ಅಥವಾ ಸೇಲ್ಸ್ ಟ್ಯಾಕ್ಸ್. ಆಪ್ಷನ್ 4 ಕಾರ್ಪೊರೇಟ್ ತೆರಿಗೆ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಸೇಲ್ಸ್ ಟ್ಯಾಕ್ಸ್ ಅಥವಾ ಮಾರಾಟ ತೆರಿಗೆಯನ್ನು ಹೊರತುಪಡಿಸಿ ಉಳಿದಂತಹ ತೆರಿಗೆಗಳು ನೇರ ತೆರಿಗೆಗಳಾಗಿವೆ. ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಡೀಟೇಲ್ ಆಗಿ ಈ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು ಅಂತ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ಒಂದು ಸಂದರ್ಭದಲ್ಲಿ ಈ ಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್ಗಳನ್ನು ಕೂಡ ತಿಳ್ಕೊಂಡ್ವಿ. ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ಈ ಎಲ್ಲ ತೆರಿಗೆಗಳನ್ನು ನೇರ ತೆರಿಗೆಯ ಒಂದು ವಿಭಾಗದಲ್ಲಿ ಹಾಕಲಾಗುತ್ತದೆ. ಸೊ ಮಾರಾಟ ತೆರಿಗೆ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಹಣಕಾಸು ಸೇರ್ಪಡೆಯ ಉದ್ದೇಶದಿಂದ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 2008, ಆಪ್ಷನ್ 2 2010, ಆಪ್ಷನ್ 3 2014 ಅಥವಾ ಆಪ್ಷನ್ 4 2016 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಆಗಸ್ಟ್ 2014ನೇ ಇಸವಿಯಲ್ಲಿ ಹಣಕಾಸು ಸೇರ್ಪಡೆ ಅಥವಾ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ನ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ದೇಶದಾದ್ಯಂತ ಪ್ರತಿ ಕುಟುಂಬದಲ್ಲೂ ಒಂದು ಬ್ಯಾಂಕ್ ಖಾತೆಯನ್ನು ತೆರೆಸುವಂತಹ ಉದ್ದೇಶದಿಂದ ಹಣಕಾಸು ಸೇರ್ಪಡೆಗಾಗಿ ಆಗಸ್ಟ್ 2014ರಂದು ಈ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯನ್ನು ಲಾಂಚ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆಪ್ಷನ್ 3 2014 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಮಾನವರನ್ನು ಚಂದ್ರನ ಸಮೀಪಕ್ಕೆ ಕೊಂಡೊಯ್ಯುವಂತಹ ಉದ್ದೇಶದಿಂದ ಆರ್ಟಿಮಿಸ್ 2 ಮಿಷನ್ನನ್ನು ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆ ಲಾಂಚ್ ಮಾಡ್ತಾ ಇದೆ, ಪ್ರಾರಂಭಿಸ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಜಪಾನಿನ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಜಾಕ್ಸಾ, ಆಪ್ಷನ್ 2 ಅಮೆರಿಕದ ಸಂಸ್ಥೆ ನಾಸಾ, ಆಪ್ಷನ್ 3 ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ESA, ಆಪ್ಷನ್ 4 CNSA ಅಂದರೆ ಚೈನಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದಿಂದ ಈ ಒಂದು ಆರ್ಟಿಮಿಸ್ 2 ಮಿಷನ್ನನ್ನು ಅಂದರೆ ಚಂದ್ರನ ಸಮೀಪಕ್ಕೆ ಮಾನವರನ್ನು ಗಗನಯಾತ್ರಿಗಳನ್ನು ಕೊಂಡೊಯ್ಯುವಂತಹ ಉದ್ದೇಶದಿಂದ ಈ ಒಂದು ಮಿಷನನ್ನು ಲಾಂಚ್ ಮಾಡಲಾಗ್ತಾ ಇದೆ. ಆರ್ಟಿಮಿಸ್ 2 ಅನ್ನುವ ಮಿಷನನ್ನು ಅಂತ ನಾವು ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದಕ್ಕಿಂತ ಮುಂಚೆ 2022ರಲ್ಲಿ ಆರ್ಟಿಮಿಸ್ 1 ಅನ್ನುವ ಮಿಷನನ್ನು ಲಾಂಚ್ ಮಾಡಲಾಗಿತ್ತು. ಸೊ ಚಂದ್ರನೆಡೆಗೆ ಮಾನವನನ್ನು ಕೊಂಡೊಯ್ಯುವಂತಹ ಒಂದು ಉದ್ದೇಶದಿಂದ ಆರ್ಟಿಮಿಸ್ 2 ಮಿಷನನ್ನು ನಾಸಾದಿಂದ ಲಾಂಚ್ ಮಾಡಲಾಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಮತ್ತು ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.